ಹಾಯ್, ಹಲೋ, ನಮಸ್ತೆ. ವೆಲ್ಕಮ್ ಟು ಮೈ ಚಾನೆಲ್. ಆಕ್ಚುಲಿ ಈ ವಿಡಿಯೋ ಬಂದು ನನ್ನ ಮಗಳು ಮೊದಲನೇ 4 ಮಂತ್ ಫೋಟೋಶೂಟ್ ಆಗಿರುತ್ತೆ. ಆಕ್ಚುಲಿ 27ಗೆ 1 ಮಂತ್ ಕಂಪ್ಲೀಟ್ ಆಯಿತು. ಸೊ ನನಗೆ ಸ್ವಲ್ಪ ಹುಷಾರಿಲ್ದಿರೋ ಕಾರಣ ನಿನ್ನೆ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ಕಂಪ್ಲೀಟ್ ಮಾಡೋಣ ಅಂತೇಳಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಯಾವ ಥರ ಮಾಡೋದು ಅಂತ ಅನ್ಕೊಂಡು ನನಗೆ ಯಾವುದೇ ರೀತಿ ಪ್ಲ್ಯಾನ್ ಇರಲಿಲ್ಲ. ಸೊ ನನ್ನ ಮೈಗೆ ಸ್ವಲ್ಪ ಹುಷಾರಿರಲಿಲ್ಲ. ಹಾಗಾಗಿ ಏನು ಮಾಡೋದು ಅಂತ ಗೊತ್ತಾಗದೆ ಸಿಂಪಲಾಗಿ ಮಾಡೋಣ ಅಂತೇಳಿ, ಹೇಗಿದ್ರು ಈಗ ಚಳಿಗಾಲ ಅಲ್ವಾ, ಹಾಗಾಗಿ ವಿಂಟರ್ ಟೈಮ್ ಮಾಡೋಣ ಅಂತೇಳಿ ಈ ಥರ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸದ್ಯಕ್ಕೆ ನನ್ನ ಮಗಳನ್ನ ಮಲಗಿಸಿದ್ದೀನಿ. ಅವಳು ಎದ್ದೊಳ್ಳಿಲ್ಲ ಅಂದರೆ ಅಷ್ಟೇ ಖುಷಿ. ಅವಳು ಎದ್ದೊಳ್ಳೋಷ್ಟರಲ್ಲಿ ಇದೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಬಟ್ ಇದೆಲ್ಲ ಕಂಪ್ಲೀಟ್ ಆದಮೇಲೂ ಎದ್ದರೆ ಓಕೆ, ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ. ಮಲಗಿರೋ ಪಾಪನ್ನೇ ತೊಗೊಂಬಂದು ಫೋಟೋ ಹಿಡಿಬೇಕು ಅಷ್ಟೇ. ಇದು ನನ್ನ ಒಂದು ಫೋಟೋಶೂಟ್ ಐಡಿಯಾ ಆಗಿರುತ್ತೆ. ಅದಾದ ನಂತರ ನನ್ನ 1 ಮಂತ್ ಬಾಣ್ತನ ಹೇಗಾಯಿತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆ್ಯಕ್ಚುಲಿ ನನಗೆ ಬಾಣ್ತನ ಮಾಡೋರು, ಫಸ್ಟ್ ಡೆಲಿವರಿ ಕೇರ್ ಮಾಡೋರು ಯಾರೂ ಇಲ್ಲ. ಸೊ ಅಮ್ಮ ಇಲ್ಲ ನನಗೆ. ಹಾಗಾಗಿ ನನ್ನ ಹಸ್ಬೆಂಡೇ ಎಲ್ಲ ಮಾಡ್ತಿದ್ದಾರೆ. ಬಟ್ ನಿಜ ಹೇಳಬೇಕು ಅಂದರೆ ಕೆಲವ್ರಿಗೆ, ಎಲ್ರಿಗೂ ಇರುತ್ತೆ, ಅಂದರೆ ಎಲ್ರಿಗೂ ಮೀನ್ಸ್ ಕೆಲವ್ರಿಗೆ ಇರುತ್ತೆ ಅದು ತಾಯಿದಿರ ಕೈಲಿ ಬಾಣ್ತನ ಮಾಡಿಸ್ಕೊಳ್ಳೋದು. ಸೊ ನಾನು ತುಂಬ ರೀಲ್ಸ್ ಎಲ್ಲ ನೋಡಿದ್ದೀನಿ, ವಿಡಿಯೋನ ನೋಡಿದ್ದೀನಿ. ನನಗೂ ತಾಯಿಯಾಗಿ ನನ್ನ ಮಗಳಿಗೂ ತಾಯಿ ಆಗಿರೋ ನನ್ನ ಅಮ್ಮಂಗೆ ತುಂಬ ಥ್ಯಾಂಕ್ಸ್ ಹಾಗೆ ಅಂತೆಲ್ಲ ಹಾಕಿರ್ತಾರೆ. ಬಟ್ ಕೆಲವ್ರಿಗೆ ಆ ಪುಣ್ಯ ಇರುತ್ತೆ, ಕೆಲವ್ರಿಗೆ ಆ ಪುಣ್ಯ ಇರಲ್ಲ. ಯಾರಿಗೆಲ್ಲ ತಾಯಿ ಕಡೆಯಿಂದ ಬಾಣ್ತನ ಮಾಡಿಸ್ಕೊಳ್ಳೋ ಪುಣ್ಯ ಇರಲ್ಲ ಅಂಥವ್ರಿಗೆ ಗಂಡನ ಕೈಲಿ ಬಾಣ್ತನ ಮಾಡಿಸ್ಕೊಳ್ಳೋ ಅಂಥ ಒಂದು ಗಂಡನ ದೇವ್ರು ಕೊಟ್ಟಿರ್ತಾನೆ. ಆ ವಿಷಯದಲ್ಲಿ ನಾನು ತುಂಬ ಲಕ್ಕಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ 1 ತಿಂಗಳಿಂದ ಪಾಪ ನನ್ನ ಹಸ್ಬೆಂಡ್ ನಂಗೆ ತುಂಬಾ ಕೇರ್ ಮಾಡ್ತಿದ್ದಾರೆ. ನನಗೆ ಏನು ಬೇಕು ಏನು ಬೇಡ ಎಲ್ಲ ಪ್ರತಿಯೊಂದು ಚೆನ್ನಾಗಿ ಕೇರ್ ಮಾಡ್ತಿದ್ದಾರೆ. ಬೆಳಗ್ಗೆ ಆಗಿದ ತಕ್ಷಣ ಕಾಫಿ ಕೊಡೋದಾಗಲಿ, ಮತ್ತು ನಾನು ಏನು ತಿಂತೀನಿ ಅಂತೇಳಿ ಈ ಥರ ಬೇಳೆಕಾಳು ಸಾರು, ರಸನ ಇದೇ ಕೊಡ್ತೀರಾ, ಮಾಮೂಲಿ ತರಕಾರಿ ಎಲ್ಲ ಹಾಕಿ, ವೆಜಿಟೇಬಲ್ಸ್ ಎಲ್ಲ ಹಾಕಿ, ಏನಂದರೆ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಲ್ಲ, ಮತ್ತು ಹುಚ್ಚೆಳ್ಳೆಣ್ಣೆ ಯೂಸ್ ಮಾಡ್ತೀನಿ ನಾನು. ಇದನ್ನೆಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿ ಒಂದಿನ ಉಪ್ಪಿಟ್ಟು ಅಂತ, ಒಂದಿನ ಶಾವಿಗೆ ಬಾತ್ ಅಂತೇಳಿ, ಒಂದಿನ ಪಲಾವ್ ಅಂತ ಹೇಳಿ ಈ ಥರ ಎಲ್ಲ ಮಾಡಿಕೊಡ್ತಿದ್ದಾರೆ. ಮತ್ತು ನಾನ್ ವೆಜ್ಜಲ್ಲಿ ನಾವು ನಾನ್ ವೆಜಿಟೇರಿಯನು. ಸೊ ನಾನ್ ವೆಜ್ಜಲ್ಲಿ ಮೊಟ್ಟೆ ಕೋಳಿ ಸಾರು ಆಗಿರ್ಬೋದು, ಮತ್ತು ಮೇಕೆದು ತಲೆ ಮಾಂಸ ಆಗಿರ್ಬೋದು, ಮತ್ತು ಕಾಳು ಸೂಪ್ ಆಗಿರ್ಬೋದು, ಈ ಥರ ಪ್ರತಿಯೊಂದು ಮಾಡಿಕೊಡ್ತಿದ್ದಾರೆ. ಆಮೇಲೆ ಇದ್ರ ಜೊತೆ ಬಂದು ಸಬ್ಬಕ್ಕಿ ಸೊಪ್ಪಲ್ಲಿ ಸೊಪ್ಪು ಸಾರು ಮಾಡಿಕೊಡ್ತಾರೆ. ಆ ಸಬ್ಬಕ್ಕಿ ಸೊಪ್ಪು ತಿನ್ನೋದ್ರಿಂದ ನಮಗೆ ಹಾಲು ತುಂಬ ಚೆನ್ನಾಗಿ ಬರುತ್ತೆ. ಅದಾದ ನಂತರ ಇನ್ನೊಂದು ಕಾಶಿ ಸೊಪ್ಪು ಅಂತಾರೆ, ಕೆಲವ್ರ ಕಡೆ ಗಂಟೆ ಸೊಪ್ಪು ಅಂತಲೇ ಕರೀತಾರೆ. ಈ ಸೊಪ್ಪನ್ನ ನಾವು ವಾರದಲ್ಲಿ 2 ದಿನ ತಗೊಳ್ಳೋದ್ರಿಂದ ನಮ್ಮ ಸಿ ಸೆಕ್ಷನ್ ಆಗಿರೋರಿಗೆ ಗಾಯ ತುಂಬ ಬೇಗ ವಾಸಿ ಆಗುತ್ತೆ. ಸೊ ನಾನು ವಾರದಲ್ಲಿ 2 ದಿನ ತೊಗೊಂಡಿದ್ದೀನಿ. ಅದಾದಮೇಲೆ ನೀರು ಅಷ್ಟೇ ತುಂಬ ತೊಗೊಬೇಕು ನೀರು. ಕೆಲವರು ನೀರು ಕುಡಿಯಲ್ಲ, ದಪ್ಪ ಆಗೋಗ್ತೀವಿ ಅನ್ನೋ ಭಯ ಇರುತ್ತೆ. ಮತ್ತು ಮನೆಯಲ್ಲೂ ಅಷ್ಟೇ ಅಜ್ಜಿದಿರು ಇರೋ ಕಡೆ ನೀರು ಕೊಡೋದಿಲ್ಲ. ಸೊ ದಯವಿಟ್ಟು ಯಾರೂ ತಪ್ಪು ಮಾಡಬೇಡಿ. ನನಗೊಂದು 3 ಡೇಸಿಂದ ಈ ಚಳಿ ಇರೋದ್ರಿಂದ ನನಗೆ ನೀರು ಕುಡಿಬೇಕು ಅಂತ ಅನ್ನಿಸ್ತಿರ್ಲಿಲ್ಲ. ಹಾಗಾಗಿ 3 ಡೇಸ್ ನಾನು ತೊಗೊಳ್ಳಿಲ್ಲ. 3 ಡೇಸ್ ಅಂತಲ್ಲ, ಈ ನಡುವೆ ಎಲ್ಲ ಸ್ವಲ್ಪ ನೀರು ಸ್ವಲ್ಪ ಕಮ್ಮಿನೇ ತೊಗೊತಿದ್ದೆ. ಹಾಗಾಗಿ ಇವಾಗ ನನಗೆ ಒಂಥರ ಯೂರಿನ್ ಇನ್ಫೆಕ್ಷನ್ ಆಗಿ ಫುಲ್ಲು ಸ್ಟಮಕ್ ಪೇಯ್ನ್ ಬಂದುಬಿಟ್ಟಿದೆ. ಸೊ ದಯವಿಟ್ಟು ಯಾರೂ ಆ ಥರ ಮಿಸ್ಟೇಕ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ದಿನಕ್ಕೆ 3ರಿಂದ 4 ಲೀಟ್ರ್ ನೀರು ತೊಗೊಳ್ಳಿ, ತುಂಬ ಒಳ್ಳೆಯದು. ಮತ್ತು ನೀರು ಕುಡಿಯೋದ್ರಿಂದ ಹಾಲು ಚೆನ್ನಾಗಾಗುತ್ತೆ. ಸೊ ನೋಡಿ, ಮತ್ತೆ ನನ್ನ ಮಗಳು ಎದ್ಬಿಟ್ಲು. ಸೊ ಹೋಗಿ ಅವಳಿಗೆ ಸಮಾಧಾನ ಮಾಡಿ ಬರೋ ಅಷ್ಟರಲ್ಲಿ ಸಾಕಾಗೋಯ್ತು. ಒಂದು 20 ಮಿನಿಟ್ಸ್ ಅಲ್ಲೇ ಟೈಮ್ ಆಗೋಯ್ತು. ನನಗೆ ಬೇರೆ ಟೈಮ್ ಆಗೋಗುತ್ತೆ, ಏನು ಮಾಡೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಅವಳು ಸಮಾಧಾನ ಮಾಡಿ ಬರಬೇಕಲ್ವ. ಸೊ ಸಮಾಧಾನ ಮಾಡಿ ಬಂದೆ. ಅದಾದ ನಂತರ ಹೀಗೆ ಪ್ರತಿಯೊಂದು, ಆಮೇಲೆ 3 ವೀಕ್ಸ್ ಆದಮೇಲೆ ಒಂದು ಸ್ವಲ್ಪ ಲೈಟ್ ವಾಕಿಂಗ್, ಅಂದರೆ ತುಂಬ ಫಾಸ್ಟ್ ಇಲ್ಲ, ಒಂದು 10 ಮಿನಿಟ್ಸು ವಾಕ್ ಮಾಡ್ತೀನಿ. ಅದಾದ ನಂತರ ನೀರು ಅಷ್ಟೇ ಚೆನ್ನಾಗಿ ತೊಗೊತಿದ್ದೀನಿ. ಈ ರೀತಿ ನನ್ನ ಒಂದು 1 ಮಂತ್ ಬಾಣತನ ಈ ಥರ ನಡೀತಿದೆ. ಅದಾದ ನಂತರ ಈ ನನ್ನ ಮಗಳು ಫಸ್ಟ್ ಮಂತ್ ಈ ಮನೆಯಲ್ಲಿ, ಈ ರೆಂಟೆಡ್ ಹೌಸು ಆ್ಯಕ್ಚುಲಿ ನಾವಿರೋದು, ಇದು ಫಸ್ಟ್ ಮಂತೇ ಇಲ್ಲಿ ಲಾಸ್ಟು. ಸೊ ನೆಕ್ಸ್ಟ್ ಮಂತ್ ನಾವು ಖಾಲಿ ಮಾಡ್ತಾ ಇದ್ದೀವಿ. ಸೊ ತುಂಬ ನೀರು ಪ್ರಾಬ್ಲಮ್ ಇಲ್ಲಿ. ಓನರು ಅಷ್ಟೇ ತುಂಬ ಹಿಂದೆ ಮುಂದೆ ಮಾತಾಡ್ತಾರೆ. ನಮಗಂತೂ ತುಂಬ ಬೇಜಾರಾಗುತ್ತೆ. ಮಗು ಇದೆ ತಾಳು ಅವ್ರ ಮನೇಲಿ ಅಂತಲೂ ಅವರು ಅರ್ಥ ಮಾಡ್ಕೊಳ್ಳಲ್ಲ. ಸೊ ಅವ್ರು ಮಾತಾಡಿದ್ದು ನಮ್ಗೆ ತುಂಬ ಬೇಜಾರಾಯಿತು. ನಾವು ನೀರು ಜಾಸ್ತಿ ಖರ್ಚು ಮಾಡ್ತೀವಿ ಹಾಗೆ ಅಂತೇಳಿ ಬೇರೆಯವ್ರ ಹತ್ರ ಎಲ್ಲ ಹಿಂದೆ ಮುಂದೆ ಎಲ್ಲ ಮಾತಾಡ್ತಾರೆ.
ಸೊ ಯಾಕೆ ಈ ತರ ಹಿಂದೆ ಮುಂದೆ ಮಾತಾಡ್ತಾರೋ ನಮಗಂತೂ ಗೊತ್ತಿಲ್ಲ. ಆ ತರ ಮಾತಾಡೋದ್ರಿಂದ ಅವ್ರಿಗೆ ಏನ್ ಸಿಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಹಾಗಾಗಿ ಮನೆ ಖಾಲಿ ಮಾಡ್ತಾ ಇದೀವಿ ನೆಕ್ಸ್ಟ್. ಸೊ ಅದಾದ ನಂತರ ನಮ್ಮ ಹಸ್ಬೆಂಡ್ ಬಂದ್ರು. ಬಂದು ದೊಡ್ಡದಾಗಿ ಬರೀ ತುಂಬಾ ಚಿಕ್ಕದಾಯ್ತು ಹಾಗೆ ಹೀಗೆ ಅಂತ ಹೇಳಿದ್ರು. ಸೊ ಆಮೇಲೆ ನನಗೂ ಅನ್ನಿಸ್ತು ತುಂಬಾ ಚಿಕ್ಕದಾಯ್ತು ಅಂತೇಳಿ ಅದನ್ನ ಸರಿ ಮಾಡೋಣ ಅಂತೇಳಿ ದೊಡ್ಡದಾಗಿ ಮಾಡ್ತಾ ಇದೀನಿ. ಅವ್ರಿಗೆ ಹೆಲ್ಪ್ ಮಾಡ್ರಿ ಅಂದ್ರೆ ಪಾಪ ಅವರು ಬೆಳಗ್ಗೆಯಿಂದ ಎಲ್ಲ ಕೆಲಸ ಮಾಡಿ ಸಾಕಾಗಿ ಹೋಗಿದ್ರು. ಅವರೆಲ್ಲ ಹೊರಗಡೆ ಹೋಗಿದ್ರು. ಸರಿ ನನ್ನ ಕೈಲಿ ಆಗ್ತಿರ್ಲಿಲ್ಲ, ತುಂಬಾ ಸ್ಟಮಕ್ ಪೇನ್ ಇತ್ತು, ಆದ್ರೂ ಕಂಪ್ಲೀಟ್ ಮಾಡ್ಬೇಕು ಇವತ್ತು ಅಂತೇಳಿ ಮಾಡ್ತಿ. ಸೊ ಇದಕ್ಕೆ ನಾನು ಗ್ಲೌಸಲ್ಲಿ ಸಾಕೋಣ ಅಂತೇಳಿ ಅನ್ಕೊಂಡೆ. ಬಟ್ ನನ್ ಸ್ಟಾರು ಸರಿಯಾಗಿ ಆಗ್ತಾ ಇರ್ಲಿಲ್ಲ, ಯಾಕಂದ್ರೆ ಇದು ಸ್ಯಾರಿ ಬಂದು ತುಂಬಾ ಸಾಫ್ಟ್ ಆಗಿದೆ. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಯ್ತು. ಅದಾದ ನಂತರ ಸಾಕ್ಸಿನ ಮತ್ತೆ ಗ್ಲೌಸ್ ತಗೊಂಬಂದ್ ಕೊಟ್ರು. ಅದನ್ನ ನೋಡಿ ನಮ್ಮ ಹಸ್ಬೆಂಡ್ ಬೈತಿದ್ರು, ಈ ಕಿವಿ ತರ ಇದೆ ಅದು ಬೇಡ ಬಿಡು ಚೆನ್ನಾಗಿಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಇದೇ ಸಿಂಪಲ್ ಆಗಿ ಇರ್ಲಿ ಅಂತೇಳಿ ಅಷ್ಟನ್ನೇ ಮಾಡಿದ್ವಿ. ಗ್ಲೌಸ್ ಸಾಕ್ಸಿ ಯಾವುದೇ ರೀತಿ ಹಾಕಕ್ ಹೋಗ್ಲಿಲ್ಲ. ಸೊ ಇಲ್ಲಿ ಎಲ್ಲ ಡೆಕೋರೇಷನ್ ಸಿಂಪಲ್ ಆಗಿ ಮಾಡಿ ಮುಗಿಸ್ಕೊಂಡ್ವಿ. ನನ್ ಮಗಳು ಕೊನೆಗೂ ಎದೋಳಿಲ್ಲ, ತುಂಬಾ ನಿದ್ದೆನೆ ಮಾಡ್ತಿದ್ಲು. ಸರಿ ನಿದ್ದೆ ಮಾಡೋ ಮಗುನ ಎಬ್ರಿಸೋದ್ ಬೇಡ ಅಂತೇಳಿ ಹಾಗೆ ತಗೊಂಡ್ಬಂದು ಒಂದಷ್ಟು ಫೋಟೋಸ್ ಇಟ್ಕೊಂಡಿದ್ವಿ. ಸರ್ಗೂ ವೇಟ್ ಮಾಡ್ತಿ ಎದೋಳ್ತಾನೆ ನಾವು ಇಟ್ಕೊಳ್ಳೋಣ ಅಂತೇಳಿ. ಮೇಡಮ್ ಅವ್ರು ಎದೋಳಿಲ್ಲ, ಫುಲ್ ನಿದ್ದೆಲಿ ಇದ್ರು. ಸೊ ಹಾಗಾಗಿ ಹಾಗೆ ಫೋಟೋ ಹಿಡಿದೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.